ನೇತ್ರಾವತಿ, ಹೇಮಾವತಿ, ಕಾವೇರಿ, ಕಪಿಲೆಯ ಭೋರ್ಗರೆತ, ಸಣ್ಣ ಪುಟ್ಟ ಹಳ್ಳಗಳ ಸೆಳೆತ, ನದಿ ತೊರೆ ಹಳ್ಳಗಳ ಆರ್ಭಟಕ್ಕೆ ಎಲ್ಲಿ ನೋಡಿದ್ರೂ ಜಲರಾಶಿ ಕಾಣ್ತಿದೆ. ಮಲೆನಾಡು ಕರಾವಳಿ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಒಂದೊಂದು ದೃಶ್ಯವು ಇಲ್ಲಿನ ಭಯಾನಕತೆ ಬಿಚ್ಚಿಡುತ್ತಿವೆ. ಒಂದೊಂದು ದೃಶ್ಯವು ಇಲ್ಲಿನ ಪ್ರವಾಹ ಸಂಕಷ್ಟ ತೆರೆದಿಡ್ತಿವೆ. ರಚ್ಚೆ ಹಿಡಿದು ಸುರಿಯುತ್ತಿರೋ ರಣಮಳೆ ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಹಾಸನ, ಕೊಡಗು ಭಾಗದಲ್ಲಿ ಪ್ರವಾಹ ತಂದಿಟ್ಟಿದೆ. ಊರುಗಳನ್ನೇ ಸುತ್ತುವರೆದ ನೇತ್ರಾವತಿ, ಎಲ್ಲೆಲ್ಲೂ ಪ್ರವಾಹ ಭೀತಿ. ಎಲ್ಲಿ ನೋಡಿದ್ರೂ ಕಾಣ್ತಿರೋದು ಜಲರಾಶಿ. ಇಲ್ಲಿ ಕಾಣ್ತಿರೋ ಈ ಡ್ರೋನ್ ದೃಶ್ಯ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ಬಳಿಯದ್ದು. ಪಶ್ಚಿಮ ಘಟ್ಟದಲ್ಲಿನ ರಣಮಳೆ ನೇತ್ರಾವತಿ ನದಿ ಉಕ್ಕಿ ಹರಿಯುವಂತೆ ಮಾಡಿದೆ. ನೇತ್ರಾವತಿ ಅಬ್ಬರಕ್ಕೆ ಅಜಿಲ ಮೊಗರುವಿನಿಂದ ಉಪ್ಪಿನಂಗಡಿಗೆ ಸಂಪರ್ಕಿಸೋ ರಸ್ತೆ ಜಲಾವೃತ ಆಗಿದೆ. ಪಾಣೆ ಮಂಗಳೂರಿನ ಶಾರದಾ ಪ್ರೌಢಶಾಲೆ ಮೈದಾನ ಡ್ಯಾಂನಂತಾಗಿದೆ. ನೇತ್ರಾವತಿ ನದಿಯಲ್ಲಿ ಕುಮಾರಧಾರ ಕೂಡ ಸಂಗಮವಾಗಿದ್ದು, ಅಜಿಲಮೊಗರು ಬಳಿ ಎಲ್ಲಿ ನೋಡಿದ್ರೂ ಜಲರಾಶಿಯೇ ಕಾಣ್ತಿದೆ. ನೇತ್ರಾವತಿ ನದಿಯು ಕೂಡ ಉಕ್ಕಿ ಹರಿತಾ ಇದೆ. ನಾನೀಗ ಬಂಟ್ವಾಳದ ಅಜಿಲಮೊಗರು ಎಂಬಲ್ಲಿದ್ದೇನೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇಲ್ಲಿ ಕಾಣ್ತಾ ಇರುವಂಥದ್ದು ಇದು ನೇತ್ರಾವತಿ ನದಿ. ಈಗಾಗಲೇ ಮೈದುಂಬಿ ಹರಿತಾ ಇದೆ ನೇತ್ರಾವತಿ ನದಿ. ಕುಮಾರಧಾರವನ್ನು ಜೊತೆಯಾಗಿ ಸೇರಿಸಿಕೊಂಡು ಆ ಬಳಿಕ ನೇತ್ರಾವತಿ ನದಿ ಈ ಮೂಲಕ ಬಂಟ್ವಾಳದ ಮೂಲಕ ಸಾಗಿ ಬಂದು ಮಂಗಳೂರಾಗಿ ಸಮುದ್ರವನ್ನು ಸೇರುತ್ತೆ. ಗಮನಿಸಬಹುದು ಆ ನೀರಿನ ಹರಿವಿನ ಅದರ ಸ್ಪೀಡ್ ಎಷ್ಟಿದೆ ಅನ್ನುವಂಥದ್ದನ್ನು ದೃಶ್ಯ ನೋಡಿದರೆ ಗೊತ್ತಾಗುತ್ತೆ. ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಬೆಳತಂಗಡಿ ತಾಲೂಕಿನ ಶಿಶಿಲೇಶ್ವರ ದೇಗುಲದ ಒಳಗೂ ನೀರು ನುಗ್ಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ಬಳಿ ಸ್ನಾನಘಟ್ಟದ ದೇವರಕಟ್ಟೆ, ಶೌಚಾಲಯ, ಡ್ರೆಸ್ಸಿಂಗ್ ರೂಮ್ ಸಂಪೂರ್ಣ ಜಲಾವೃತವಾಗಿದ್ರೆ, ಪುತ್ತೂರು ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿ ಜಲಾವೃತಗೊಂಡು ಸಂಚಾರ ಬಂದ್ ಆಗಿದೆ. ಇನ್ನು ಉಡುಪಿ ಜಿಲ್ಲೆಯಲ್ಲೂ ವರುಣಾರ್ಭಟ ಮುಂದುವರೆದಿದ್ದು, ಪಾಪನಾಶಿನಿ ನದಿ ರೌದ್ರ ರೂಪ ತಾಳಿದೆ. ಕುದ್ರು, ಕೆಂತೂರು, ಬೊಳ್ಜೆ ಗ್ರಾಮಗಳ ಬಳಿ ಪ್ರವಾಹ ಉಂಟಾಗಿದ್ದು ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಉಡುಪಿ ನಗರದ ಹೊರವಲಯ ಆಗಿರುವಂತಹ ಉದ್ಯಾವರ ಸಮೀಪದ ಬೊಳ್ಜೆಯಲ್ಲಿ ಮನೆಗಳಿಗೂ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಆಗ್ತಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸಬಹುದು. ಈ ಭಾಗದ ಜನರು ಎಷ್ಟು ಅಪಾಯದಲ್ಲಿದ್ದಾರೆ ಮತ್ತು ಎಷ್ಟು ನೀರು ನುಗ್ಗಿ ಎಷ್ಟು ಸಮಸ್ಯೆ ಆಗ್ತಿದೆ ಎಂಬುದನ್ನು ಕೂಡ ಸ್ಪಷ್ಟವಾಗಿ ಗಮನಿಸ್ತಾ ಹೋಗ್ಬೋದು. ಯಾಕಂದರೆ ದನವನ್ನು ಕೂಡ ಮೇಯಿಸಲಿಕ್ಕೆ ಹೊರಗೆ ಕರ್ಕೊಂಡು ಬರಲಿಕ್ಕೆ ಕೂಡ ಸಮಸ್ಯೆ ಆಗ್ತಿರುವಂಥದ್ದು. ಈ ಭಾಗದ ಜನರ ಕೃಷಿಯನ್ನು ಅವಲಂಬಿಸಿರ್ತಾರೆ ಕೆಲವೊಂದು ಭಾಗದವರು. ಮತ್ತು ಈ ಭಾಗದ ಜನರ ಪ್ರತಿ ವರ್ಷ ಕೂಡ ಈ ಭಾಗಕ್ಕೆ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಆಗ್ತಿರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭದ್ರೆ ಹಾಗೂ ತುಂಗಾ ನದಿಗಳ ಆರ್ಭಟ ಮುಂದುವರೆದಿದ್ದು, ಬಾಳೆಹೊನ್ನೂರು, ಮಾಂಗುಡಿ, ಕಳಸ ಹೊರನಾಡು ಸಂಚಾರ ಬಂದ್ ಆಗಿದೆ. ಬಾಳೆಹೊನ್ನೂರಿನ ಮೀನು ಮಾರುಕಟ್ಟೆ ಜಲಾವೃತ ಆಗಿದೆ. ಇನ್ನು ಸಕಲೇಶ್ಪುರ ತಾಲೂಕಿನ ಮಾಗೇರಿ ಗ್ರಾಮದ ಸೇತುವೆ ಮೇಲೆ ನೀರು ಹೇಗೆ ಹರಿತಾ ಇದೆ ನೋಡಿ. ಕೊಡಗು ಜಿಲ್ಲೆಯಲ್ಲೂ ಮಳೆ ಅಬ್ಬರ ಕಡಿಮೆ ಆಗ್ತಿಲ್ಲ. ಹಾರಂಗಿ ಡ್ಯಾಂ ಭರ್ತಿಯಾಗಿದ್ದು 15,000 ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ. ಇದರಿಂದ ಸೇತುವೆ ಮುಳುಗಡೆಯಾಗಿದೆ. ಇನ್ನು ಕಾವೇರಿ ನದಿ ಉಕ್ಕಿ ಹರಿಯುತ್ತಿರೋದ್ರಿಂದ ದುಬಾರೆ ಆನೆ ಶಿಬಿರಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ನಾವು ಈಗ ಈ ಕೊಡಗಿನ ವಿಶ್ವ ಪ್ರಸಿದ್ಧ ದುಬಾರೆ ಪ್ರವಾಸಿ ತಾಣದಲ್ಲಿದ್ದೇವೆ. ಈ ದುಬಾರೆ ಯಾಕೆ ಫೇಮಸ್ ಅಂದರೆ, ಒಂದು ಇಲ್ಲಿಯ ನದಿ, ಮತ್ತೊಂದು ಈ ನದಿಯ ಆ ಕಡೆ ಬದಿ ಇರುವಂತಹ ಆನೆ ಶಿಬಿರ. ಆ ಸಾಕಾನೆ ಶಿಬಿರದಲ್ಲಿ ಸಾಕಾನೆಗಳನ್ನು ನೋಡಲಿಕ್ಕೆ ಅಂತಲೇ ಸಾವಿರಾರು ಮಂದಿ ಪ್ರವಾಸಿಗರು ದಿನನಿತ್ಯ ಇಲ್ಲಿಗೆ ಬರ್ತಾರೆ. ಇವಾಗಲೂ ಕೂಡ ನಾವು ನದಿಯ ಆಚೆ ಬದಿ ಅಲ್ಲಿ ಆನೆಯನ್ನು ಸ್ನಾನ ಮಾಡಿಸ್ತಾ ಇರುವಂತಹ ದೃಶ್ಯವನ್ನು ನಾವು ಇಲ್ಲಿಂದ ನೋಡಬಹುದು. ಅಗಾಧವಾದ ನೀರು ಬಹಳ ರಭಸದಿಂದ ಹರಿತಾ ಇದೆ. ಹಾಗಾಗಿ ಈ ನದಿಯಲ್ಲಿ ಎಲ್ಲ ಚಟುವಟಿಕೆಗಳನ್ನು ಇದೀಗ ಅರಣ್ಯ ಇಲಾಖೆ ನಿಷೇಧ ಮಾಡಿದೆ. ಕುಶಾಲನಗರದ ಸಾಯಿ ಬಡಾವಣೆ ಸಂಪೂರ್ಣ ಜಲಾವೃತಗೊಂಡಿದ್ದು, ಇಂದು ಬೆಳಗಿನ ಜಾವವೇ ಇಲ್ಲಿನ ಜನರನ್ನ ಶಿಫ್ಟ್ ಮಾಡಲಾಗಿದೆ. ಪ್ರತಿ ವರ್ಷ ನೀರು ತುಂಬುತ್ತಾ ಇರುತ್ತೆ. ಮಳೆ ನೀರು ಬರೋತ್ತಿಗೆ ನಾವು ಬೇರೆ ಕಡೆ ಶಿಫ್ಟ್ ಆಗ್ತೀವಿ ಸರ್. ಅದಾದಮೇಲೆ
ಪುನಃ ಇಲ್ಲೇ ಬಂದು ಎಲ್ಲ ಕ್ಲೀನ್ ಮಾಡಿ ಆಗಿರ್ತೀವಿ ಸರ್. ವರ್ಷ ಪ್ರತಿ ಇದು ಬರ್ತಾನೆ ಇರುತ್ತೆ ಸರ್. ಸಣ್ಣ ಸಣ್ಣ ಮಕ್ಕಳು ಇದೆ, ಲೈಟಾಗಿ ನೀರು ಬಂದರೂ ಇಲ್ಲಿ ಫಸ್ಟ್ ಇದೇ ಮನೆಗೆ ಹತ್ತೀವಿ ಸರ್. ತುಂಬ ಕಷ್ಟ. ಮಕ್ಕಳನ್ನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿಕೊಂಡು ಆ ಕಡೆ ಹೋಗಿದ್ದೀವಿ ಸರ್. ಒಂದು ವಾರದಿಂದಲೂ ಅಬ್ಬರಿಸಿ ಬೊಬ್ಬಿರುತ್ತಿರೋ ರಣಮಳೆಗೆ ಮಲೆನಾಡು ಕರಾವಳಿ ಜನ ತತ್ತರಿಸಿ ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.